ಆನೇಕಲ್ ತಾಲೂಕಿನ ಬ್ಯಾಗಡದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡ ಹಗಡಿ ಗ್ರಾಮದ ಬಳಿ ಇರುವ ಕ್ರೈಸ್ಟ್ ನಗರ ಪಬ್ಲಿಕ್ ಶಾಲೆಯ ಆವರಣದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಆನೇಕಲ್ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಮತ್ತು ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜಗದೀಶ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಹೃದಯ, ಕಣ್ಣು, ಮೂಳೆ, ರಕ್ತದೊತ್ತಡ ಪರೀಕ್ಷೆ, ಮಧುಮೇಹ ಪರೀಕ್ಷೆ ಸೇರಿದಂತೆ ಹಲವು ಪರೀಕ್ಷೆಗಳನ್ನು ನುರಿತ ವೈದ್ಯರು ಸ್ಥಳದಲ್ಲಿಯೇ ಪರೀಕ್ಷೆಯನ್ನು ಮಾಡಿ ನಂತರ ಔಷಧಿಗಳನ್ನು ಸಹ ಉಚಿತವಾಗಿ ವಿತರಿಸಲಾಯಿತು. ಸುಮಾರು 300ಕ್ಕೂ ಹೆಚ್ಚು ಜನರು ಶಿಬಿರದಲ್ಲಿ ಭಾಗವಹಿಸಿ ಶಿಬಿರದಲ್ಲಿ ಸಿಗುವಂತಹ ಸೌಲಭ್ಯಗಳನ್ನು ಪಡೆದುಕೊಂಡ ದೃಶ್ಯ ಕಂಡುಬಂತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಯ ಕರ್ನಾಟಕ ಸಂಘಟನೆಯ ಮಹಿಳಾ ಘಟಕದ ಕಾರ್ಯಾಧ್ಯಕ್ಷರಾದ ಶ್ರೀಮತಿ ನಿಶಾ ರೈರವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡ ಹಗಡೆ ಹರೀಶ್ ಗೌಡ, ಜಯಶ್ರೀ ಗೌಡ, ಜಯ ಕರ್ನಾಟಕ ಸಂಘಟನೆಯ ಯೋಗಾನಂದ್, ನಾಗನಾಯಕನಹಳ್ಳಿ ಅಂಬರೀಶ್, ರವಿ, ನಟರಾಜ್, ಹರೀಶ್, ಯಾಸ್ಮಿನ್ ತಾಜ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಈ ದಿನ ನಮಗೆ ಬಹಳ ಖುಷಿಯಾಯಿತು. ಯಾಕೆಂದರೆ 8 ವರ್ಷ ಆಯಿತು ಈ ಶಾಲೆ ಶುರು ಮಾಡಿದೆ. ಮೊದಲನೇ ಸತಿ ಈ ಥರ ಒಂದು ಕಾರ್ಯಕ್ರಮ ಇಲ್ಲಿ ನಡೆಯೋದು, ಅದಕ್ಕೆ ತುಂಬ ಗಣ್ಯ ವ್ಯಕ್ತಿಗಳು ನಮ್ಮ ಶಾಲೆ ಮೇಲೆ ಬಂದಿದ್ದು, ಅದಕ್ಕೆ ನಮಗೆಲ್ಲ ಭಾಳ ಖುಷಿಯಾಯಿತು. ಇದು ಜಯ ಕರ್ನಾಟಕ ಮತ್ತು ಹೊಸ ಬೆಳಕು ಟ್ರಸ್ಟ್ ಸೇರಿ ನಡೆಯೋದ ಒಂದು ಪ್ರೋಗ್ರಾಮು. ನಿಶಾ ಮಾಡೋದು ನನ್ನ ಹತ್ರ ಬಂದು ಕೇಳಿದು, ಈ ಥರ ಒಂದು ಹೆಲ್ತ್ ಕ್ಯಾಂಪು ನಡೆಯೋದಕ್ಕೆ ಜಾಗ ಕೊಡ್ತೀರಾ ಅಂದರೆ ನಾನು ಆವಾಗ ತಿಳಿದು ತುಂಬ ಸಂತೋಷ ಆಯಿತು. ಯಾವಾಗ ಬೇಕಂದರೆ ಬನ್ನಿ, ನಾವು ಜಾಗ ಎಲ್ಲ ಕೊಡ್ತೀನೋ, ಏನು ಬೇಕಂದರೆ ಮಾಡಿಕೊಡ್ತೀನೋ. ಆಗ ನಿಶಾ ಮಾಡೋವನ ಇದರ ಜೊತೆ ಈ ಥರ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಿದೆ. ಆಮೇಲೆ ಇದು ಹೊಸ ಬೆಳಕಿರೋ ಟ್ರಸ್ಟ್ ಅವರು ಡಾಕ್ಟರ್ಸ್ಗೆಲ್ಲ ಕರ್ಕೊಂಡು ಬಂದು, ಆಕ್ಸ್ಫೋರ್ಡು ಮೆಡಿಕಲ್ ಕಾಲೇಜು ಡಾಕ್ಟರ್ಸ್ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಚೆನ್ನಾಗಿ ಹೆಲ್ತ್ ಕ್ಯಾಂಪ್ ನಡೀತಾ ಇತ್ತು. ಅದಕ್ಕೋಸ್ಕರ ಎಲ್ಲರಿಗೂ ನಾವು ನನ್ನ ತುಂಬ ಹೃದಯದಿಂದ ಧನ್ಯವಾದಗಳನ್ನು ಕೋರುತ್ತೇನೆ. ಇಲ್ಲಿ ಬಂದಾಗ ಎಲ್ಲರಿಗೂ ನಾನು ಎಲ್ಲ ಶುಭಾಶಯಗಳನ್ನು ಕೋರುತ್ತೇನೆ. ಜಯ ಕರ್ನಾಟಕ. ನಾನು ಹುಟ್ಟಿದ್ದು ಬೆಳೆದದೆಲ್ಲ ಕೇರಳದಲ್ಲಿ. ಇಲ್ಲಿ ಬಂದು ಈಗ 24 ವರ್ಷ ಆಯಿತು ಕರ್ನಾಟಕದಲ್ಲಿ ಬಂದು. ಐ ಲವ್ ಕರ್ನಾಟಕ ಆ್ಯಂಡ್ ಐ ಲವ್ ಕರ್ನಾಟಕ ಕಲ್ಚರ್. I love Kannada language also. I'm not very fluent in Kannada, but I can manage it. I'm trying to pass 10th standard equivalent examination in Kannada.
ಸೊ ಜೈ ಕರ್ನಾಟಕ. ಯಾಕೆಂದರೆ ನಿಮಗೆ ಒಂದು ಒಳ್ಳೆ ಕಲ್ಚರ್ ಇದೆ, ಒಳ್ಳೆ 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 ಇದು ಲ್ಯಾಂಗ್ವೇಜ್ ಇದೆ. ಅದೆಲ್ಲ ನಾವು ಮುಂದಕ್ಕೆ ಸ್ವಲ್ಪ ಜೋರಾಗಿ ಬರಬೇಕು. ನಮ್ಮ ಮಕ್ಕಳಿಗೆಲ್ಲ ಕನ್ನಡ ಚೆನ್ನಾಗಿ ಕಲಿತ್ಕೊಡ್ಬೇಕು. ಯಾಕೆಂದರೆ ನಾವು ಯಾವ ಊರಲ್ಲಿ ಬೆಳೆದದೋ ಅಲ್ಲಿದ್ದ ಭಾಷೆ ಎಲ್ಲ ನಾವು ಕಲಿಬೇಕು. ಹಂಗಂದ್ರೆ ಮಾತ್ರ ನಮ್ಗೆ ಅಲ್ಲಿಗೆ ಮಿಕ್ಸ್ ಮಾಡಿ ಅವ್ರಿಗೆಲ್ಲ ಒಂದು ಕೈ ಜೋಡಿಸೋಕೆ ಆಗುತ್ತದೆ. ಈಗ ಇಲ್ಲಿ ಬಂದು ನಮ್ಮ ಶಾಲೆಗೆ ಇಲ್ಲಿರೋ ಜನರಿಗೆಲ್ಲ ಕೈ ಜೋಡಿಸೋದಕ್ಕೆ ತುಂಬ ಸಂತೋಷ, ತುಂಬ ಥ್ಯಾಂಕ್ಸ್. ಈಗ ಇದು ನಮಗೀಗ ಗೊತ್ತಿದೆಲ್ಲ ಆರೋಗ್ಯ, ಅದೆಲ್ಲ ನಮಗೆ ಈಗ ತುಂಬ ಇದು ಆರೋಗ್ಯ ನಮಗೆಲ್ಲ ಬೇಕಿತ್ತು. ಆರೋಗ್ಯ ಇಲ್ಲ ಅಂದರೆ ಬಹಳ ಕಷ್ಟ ಆಗುತ್ತದೆ. ಏನು ಸಂಪಾದನೆ ಇದ್ದರೆ ಕೂಡ ಆರೋಗ್ಯ ಇಲ್ಲ ಅಂದರೆ ಏನು ಮಾಡೋದು? ಅದಕ್ಕೆ ಇದು ನಮಗೆಲ್ಲ ಬೆಸ್ಟ್ ಸಂಪಾದನೆ ಏನಂದರೆ ಆರೋಗ್ಯ. ಅದು ಕೊಡೋಕ್ಕೆ, ನಮ್ಮ ಜನರಿಗೆ ಕೊಡೋಕ್ಕೆ ಏನಾದರೂ ಮಾಡಬೇಕಂದ್ರೆ ನಾವೆಲ್ಲರೂ ಸೇರಿ ಕೈ ಜೋಡಿಸಿ ಅದೆಲ್ಲ ಮಾಡಬೇಕು ಎಂದೇ ನಾನು ಹೇಳ್ಕೊಳ್ತೀನಿ. ಈ ಕಾರ್ಯಕ್ರಮಕ್ಕೆ ಇನ್ನೊಂದು ಸತಿ ಬಂದಿರುವ ಎಲ್ಲರಿಗೂ ಇನ್ನೊಂದು ಸತಿ ಸ್ವಾಗತ ಕೋರಿಕೊಂಡು ನಮ್ಮ ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ಥ್ಯಾಂಕ್ ಯು. ಜೈ ಕರ್ನಾಟಕ ಸಂಘಟನೆಯ ಎಲ್ಲ ಪದಾಧಿಕಾರಿಗಳೇ, ವಿಶೇಷವಾಗಿ ಇದೀಗ ತಾನೇ ಕಾರ್ಯಕ್ರಮವನ್ನು ನಮ್ಮೊಟ್ಟಿಗೆ ಉದ್ಘಾಟಿಸಿ ಈ ಒಂದು ಅರ್ಥಪೂರ್ಣವಾದಂಥ ಸಮಾಜ ಒಪ್ಪುವಂಥ ಸಾಮಾಜಿಕ ಕಳಕಳಿಯ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟು ತಮ್ಮದೇ ಆದಂಥ ಸೇವೆಯನ್ನ ಮಾಡಿರುವಂಥ ಫಾದರ್ ಅವರೇ, ವಿಶೇಷವಾಗಿ ಆತ್ಮೀಯ ಗೆಳೆಯರು, ಸದಾ ಸಮಾಜ ಸೇವೆ ತನ್ನ ಬದುಕು ಅಂತ ಹೇಳಿ ತನ್ನ ಬದುಕಿನ ಪಯಣದುದ್ದಕ್ಕೂ ಒಂದಲ್ಲ ಒಂದು ಸಮಾಜಕ್ಕೆ ಒಳ್ಳೆಯದನ್ನು ಬಯಸುವಂತ ಹೊಸಬಳಕೋಟರಸ್ನ ರಾಮಕೃಷ್ಣರವರೇ, ವಿಶೇಷವಾಗಿ ಅನೇಕ ಜನ ಇಲ್ಲಿದ್ದಾರೆ. ಯಾಕೆಂದ್ರೆ ಹೆಸರಿಟ್ಟವರು ಎಲ್ಲರೂ ಮೊದಲಿಗೆ ನಮ್ಮ ಅಂಬರೀಷ್ ಇಲ್ಲೇ ಪಕ್ಕದ ಮರಸೂರಿನವರು ನಮ್ಮ ರಾಜ್ಯ ಉಪಾಧ್ಯಕ್ಷರಿದ್ದಾರೆ, ಹರೀಶ್ ರಾಜ್ಯ ಉಪಾಧ್ಯಕ್ಷರಿದ್ದಾರೆ. ವಿಶೇಷವಾಗಿ ನಮ್ಮ ಬೆಂಗಳೂರು ಜಿಲ್ಲೆಯ ಅಧ್ಯಕ್ಷರು ಸದಾ ಹಸನ್ಮುಖಿ. ಒಂದು ನಮ್ಮ ಸಂಘಟನೆಯಲ್ಲಿ ನಾವು ಒಂದು ಆ ವ್ಯಕ್ತಿಯನ್ನು ನೋಡಿದಾಗ ಒಂದು ಪುಳಕ, ಎಲ್ಲರಿಗೂ ಒಂದು ಕಣ್ಣಿಗೆ ಆಕರ್ಷಿತರಾಗಿರುವಂತ ಒಬ್ಬ ಸದೃಢ ನಾಯಕ ಯೋಗಾನಂದ್ರವರೇ. ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗ್ಬೇಕು. ಈ ಕ್ಯಾಂಪ್ ಏನ್ ಶಿಬಿರವನ್ನ ಮಾಡಿದ್ವಿ ಇದು ಸಾರ್ಥಕತೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ಮೂಲ ಕಾರಣೀಕರ್ತರು ನಾವೇನೇ ಮಾತನಾಡ್ಬೋದು. ಅದಕ್ಕೆ ವೈದ್ಯರು ಅಂತಂದ್ರೆ ವೈದ್ಯೋ ನಾರಾಯಣೋ ಹರಿ, ಆ ಒಂದು ತಂಡ ಅಂದ್ರೆ ಈ ಒಂದು ಆಸ್ಪತ್ರೆಯ ಏನು ಮುಖ್ಯಸ್ಥರು ಅನೇಕ ವೈದ್ಯರುಗಳು ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ನಿಮ್ಗೆ ಇಡೀ ಎಲ್ಲರ ಪರವಾಗಿ ವಿಶೇಷವಾದಂತ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಸಂಘಟನೆ ವತಿಯಿಂದ, ಹೊಸಬಳಕುವಿಂದ, ಕ್ರೈಸ್ಟ್ ಇಂದ. ಇನ್ನು ಮುಂದೆ ನಮ್ಮ ಕ್ರೈಸ್ತ ಸಂಸ್ಥೆಯವರು ವಿಶೇಷವಾಗಿ ಅನೇಕ ಜನ ಸ್ಥಳೀಯ ರಾಜಕೀಯ ಮುಖಂಡರುಗಳು, ಕಾಂಗ್ರೆಸ್ ಮುಖಂಡರುಗಳು, ಇನ್ನಿತರ ಬಿಜೆಪಿ, JDS ಅಥವಾ ಯಾವುದೇ ಪಕ್ಷದ ಮುಖಂಡರು ಸಹ ನಮ್ಮೆಲ್ಲರ ಉದ್ದೇಶ ಒಂದೇ. ಈ ಸಮಾಜದಲ್ಲಿ ಹುಟ್ಟಿದೀವಿ, ಅದರಲ್ಲೂ ವಿಶೇಷವಾಗಿ ಭಾರತ ಅಂತಂದ್ರೆ ಈ ವಿಶ್ವಕ್ಕೆ ಬೆರಗು ಮೂಡಿಸುವಂತ ಭಾರತ. ಆ ಭಾರತ ಅಂತಂದ್ರೆ ಆ ಭಾರತದಲ್ಲಿ ಭರತ ಭೂಮಿ ನನ್ನ ತಾಯಿ ನನ್ನ ಪರ್ವ ತೊಟ್ಟಿಲು ಅಂತ ಹೇಳಿ ಈ ಭರತ ಭೂಮಿಯಲ್ಲಿ ಅನೇಕ ರಾಜ್ಯಗಳಿವೆ. ಬರೀ ಕರ್ನಾಟಕ ಅಲ್ಲ, ಅನೇಕ ರಾಜ್ಯಗಳು. ಇಡೀ ದೇಶ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥದ್ದು. 100 ಭಾಷೆ ಒಂದೇ ದೇಶ ಅಂತಕ್ಕಂಥ ದೇಶಾಭಿಮಾನ ಇರ್ತಕ್ಕಂಥ ನಾವೆಲ್ಲರೂ ಸಹ ಯಾವುದೇ ಒಂದು ಜಾತಿ ಧರ್ಮದ ಸೋಂಕಿಗೆ ಒಳಗಾಗದೆ ನಾವೆಲ್ಲರೂ ಸಹ ಹಿಂದೂ ಇರಲಿ, ಮುಸ್ಲಿಮರಿರ್ಲಿ, ಕ್ರೈಸ್ತರಿರ್ಲಿ ಅಥವಾ ಯಾವುದೇ ಧರ್ಮದವರಿರ್ಲಿ, ನಾವೆಲ್ಲರೂ ಇಲ್ಲಿ ಮನುಷ್ಯರು ಅಂತ ಮಾನವೀಯ ಗುಣಗಳನ್ನ ಸಾರುವಂತ ಕೆಲಸಕ್ಕೆ ಜಯ ಕರ್ನಾಟಕ ಸಂಘಟನೆಯಾದಿಯಾಗಿ ನಾವೆಲ್ಲರೂ ಮುಂದೆ ಇದ್ವಿ. ಇಂಥ ಒಂದು ಕಾರ್ಯಕ್ರಮ ಅಂತಂದ್ರೆ ಹೇಳೋದಾಗ ಇಲ್ಲಿ 3 ಧರ್ಮದ ಮುಖಂಡರುಗಳು ಒಂದೇ ವೇದಿಕೆಯಲ್ಲಿ ಇರ್ತಕ್ಕಂಥ ನಂಗೆ ಬಹಳ ಖುಷಿ ಆಗ್ತದೆ. ಇಲ್ಲಿ ಫಾದರ್ ನಮ್ಮ ಪಕ್ಕದಲ್ಲಿ ಕೂತಿದ್ರೆ ನನ್ನ ಸಹೋದರಿಯರು ಮುಂದಕ್ಕೆ ಕೂತಿದ್ದಾರೆ. ಹಾಗಾಗಿ ಇದೇ ಹೇಳೋದು ನಮ್ಮ ವೈಶಿಷ್ಟ್ಯತೆ, ವಿಶೇಷತೆ. ಜಯ ಕರ್ನಾಟಕ ಅಂದ್ರೆ ಇದೇ ಒಂದು ಸಹೋದರ. ಆ ಕಾರಣಕ್ಕೆ ಈ ಒಂದು ಆರೋಗ್ಯ ಶಿಬಿರ ಇಲ್ಲಿ ಆಗ್ಬೇಕು ಅಂತಂದ್ರೆ ಸಹೋದರಿ ನಿಶಾ ಅಣ್ಣ ಒಂದ್ ಏನಾದ್ರು ಮಾಡ್ತಿರ್ಬೇಕಲ್ಲ, ನಾವ್ ಏನಾದ್ರು ಮಾಡ್ಬೇಕಮ್ಮ. ನೋಡಿ, ಎಲ್ಲರನ್ನೂ ಕೇಳ್ತಾ ಹೋದ್ರೆ ನೀನ್ ಏನೂ ಸಾಧನೆ ಮಾಡ್ಲಿಕ್ಕಲ್ಲ. ಪ್ರತಿಯೊಂದು ಈಗ ಒಂದು ಬಸ್ ಇಲ್ಲಿಂದ ನಾವು ಎಲ್ಲೋ ಒಂದು ಪ್ರಯಾಣ, ಇಲ್ಲಿ ಬಾಂಬೆಗೋ ಪೂನಾಗೆಲ್ಲೋ ಹೋಗ್ಬೇಕು, ಅಥವಾ ಒಂದು ಟ್ರೈನ್, ಆ ಟ್ರೈನ್ ಅಲ್ಲಿ ನಾವು ಪ್ರಯಾಣ ಮಾಡ್ಬೇಕಾಗುತ್ತೆ. ಆ ಪ್ರಯಾಣ ಮಾಡ್ಬೇಕಾದಾಗ ಎಲ್ಲರನ್ನೂ ಕೇಳ್ಕೊಂಡು ಎಲ್ಲ ಸ್ಟಾಪ್ಗಳಲ್ಲಿ ಯಾರು ಬರ್ತೀರಾ ಅಂತಂದ್ರೆ ಬರೋರೆಲ್ಲರೂ ನಾನು ಬರ್ತೀನಿ ಇರು ಅಂತಂದ್ರೆ 5 ನಿಮಿಷ 10 ನಿಮಿಷ ಅಂದ್ರೆ ಅದು
ಹೊರಡುವ ಸಮಯ ನಿಧಾನ ಆಗುತ್ತೆ. ಹಾಗಾಗಿ ನೀನೊಂದು ರೀತಿಯ ಟ್ರೈನ್ ಇದ್ದಾಗೆ ಸುಮ್ಮನೆ ನೀನು ಜಯ ಕರ್ನಾಟಕ ಅಂತ ಒಂದು ಬ್ರ್ಯಾಂಡ್ ನಿನ್ನ ಪಾಡೆ ನೀನು ಒಂದು ಸಮಾಜ ಸೇವೆ ಮಾಡಬೇಕು ಅಂತಂದಾಗ ನಿನ್ಗೆ ಎಲ್ಲಿ ಅವಕಾಶ ಸಿಗುತ್ತೆ ಸಿಕ್ಕಂತ ಜಾಗದಲ್ಲಿ ಆ ಜಾಗದಲ್ಲಿ ಜಯ ಕರ್ನಾಟಕದ ಹೆಸರಲ್ಲಿ ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲ ಹೊಂದಿದ್ರೆ ಸಾಕು ಅಂತೇಳಿ ಜಯ ಕರ್ನಾಟಕ ವತಿಯಿಂದ ಮಾಡ್ತೀವಿ. ಜಯ ಕರ್ನಾಟಕ ಅಂದ್ರೆ ನಮ್ಮೆಲ್ಲರದ್ದು. ಹಾಗಾಗಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಯಾವುದೇ ರೀತಿಯ ಅಳುಕು ಅನುಕು ಬೇಡ ಮಾಡಮ್ಮ ಅಂದಾಗ ಈ ಒಂದು ಸಂಸ್ಥೆಯ ಒಂದು ಸಹಕಾರ ಹೊಸ ಬೆಳಕು ಟ್ರಸ್ಟ್ನ ಒಂದಷ್ಟು ಸಂಪನ್ಮೂಲ ಅಂದ್ರೆ ಅವರ ತಿಳುವಳಿಕೆಯನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಹಾಗಾಗಿ ವಿಶೇಷವಾಗಿ ಸಹೋದರಿ ನಿಶಾಗೆ ಅಭಿನಂದಿಸೋಣ. ಇಡೀ ನಮ್ಮ ರಾಜ್ಯ ಸಮಿತಿಯ ಪರವಾಗಿ ನಿಮಗೆ ಒಳ್ಳೇದಾಗಿ. ಅನೇಕ ಜನ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ನನ್ನ ಫ್ಲೆಕ್ಸ್ ಅಲ್ಲಿ ನನ್ನ ಫೋಟೋ ಇರಬೇಕು. ಕೆಲವು ರಾಜಕಾರಣಿಗಳು ಆ ಫ್ಲೆಕ್ಸ್ ಇಲ್ಲ ಅಂದ್ರೆ ಫ್ಲೆಕ್ಸ್ ಕಿತ್ತಾಕ್ಸ್ತಾರೆ. ಇನ್ ಕೆಲವರು ಲೀಡರ್ ಇರ್ತಾರೆ, ನನ್ನ ಫ್ಲೆಕ್ಸ್ಗೆ ನನ್ನ ಫೋಟೋ ಹಾಕಿಲ್ಲ ನಾನು ಯಾಕೆ ಹೋಗ್ಬೇಕು, ನನ್ಗೆ ಯಾಕೆ ಅದು ಸಂಬಂಧ, ನನ್ಗೆ ಆದ್ಯತೆ ಕೊಟ್ರೆ ನಾನು ಹೋಗ್ಬೇಕು. ಜಯ ಕರ್ನಾಟಕ ಸಂಘಟನೆಯಿಂದ ಸ್ಥಾಪನೆ ಮಾಡಿದಂತವರು ನಮ್ಮ ನಾಯಕರು ಹೇಳ್ಕೊಟ್ಟಂತ ಮಾತು ಒಂದೇ, ಜಯ ಕರ್ನಾಟಕ ಅಂತಂದ್ರೆ ಒಂದು ಬ್ರ್ಯಾಂಡ್. ಆ ಸಂಸ್ಥಾಪಕರು ಇಡೀ ವಿಶ್ವದ ಒಂದು 60 ದೇಶಗಳನ್ನ ನೋಡಿದಂತ ವ್ಯಕ್ತಿ, ಎಲ್ಲ ದೇಶಗಳನ್ನ ನೋಡಿದಂತ ವ್ಯಕ್ತಿ ತನ್ನ ಊರಿನಲ್ಲಿ ಕೊನೆ ಯೋಚನೆ ಮಾಡಿದಿಷ್ಟೇ, ನಮ್ಮಂತವರೆಲ್ಲರನ್ನ ಬಳಸ್ಕೊಂಡ್ರು, ಒಂದು ಸಂಘಟನೆಯನ್ನ ಕಟ್ಟಿದ್ರು. ಆ ಸಂಘಟನೆಯಲ್ಲಿ ನಾಯಕರುಗಳನ್ನ ಸೃಷ್ಟಿಯಾಗಬೇಕು, ನಾಯಕತ್ವದ ಗುಣಗಳನ್ನ ಇರುವಂತ ವ್ಯಕ್ತಿಗಳನ್ನ ತುಂಬಬೇಕು. ಅಲ್ಲಿ ಯಾರಿಗೆ ಒಂದಷ್ಟು ಆಸಕ್ತಿ ಇರ್ತಕ್ಕಂಥವ್ರನ್ನ ಈ ಸಮಾಜಕ್ಕೆ ಒಂದು ಕೊಡುಗೆಯಾಗಿ ಕೊಡ್ಬೇಕು, ನಾಯಕರನ್ನು ಸೃಷ್ಟಿಯಾಗಬೇಕು. ಸಮಾಜದಲ್ಲಿ ಒಂದು ಸಾಮಾಜಿಕ ಚಳುವಳಿಯ ಅಥವಾ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮನ ರೂಪಿಸ್ಬೇಕು ಅಂತೇಳಿ ಜಯ ಕರ್ನಾಟಕವನ್ನ ಮೊಟ್ಟ ಮೊದಲು ನಾವು ಪ್ರಾರಂಭಿಸುವಂತಹ ಸಂದರ್ಭದಲ್ಲಿ ಮೊದಲು ಅವರ ಮನೆಯ ಪೋರ್ಟಿಕೋದಲ್ಲಿ ಕೂತು ಚರ್ಚೆ ಮಾಡಿದ್ದು ಅಂದ್ರೆ ಏನ್ ನಮ್ಮ ಉದ್ದೇಶ ಅಂತಂದಾಗ ಬೃಹತ್ತಾದಂತ ಆರೋಗ್ಯ ಶಿಬಿರಗಳನ್ನ ಆಯೋಜಿಸಬೇಕು. ರಾಜ್ಯ ಮಟ್ಟದಿಂದ ಹಿಡಿದು ಗ್ರಾಮ ಮಟ್ಟದವರೆಗೂ ಆರೋಗ್ಯ ಶಿಬಿರಗಳನ್ನ ಹಾಕ್ಬೇಕು. ಯಾಕೆಂತಂದ್ರೆ ಇವತ್ತು ಅನೇಕ ಖಾಸಗಿ ಆಸ್ಪತ್ರೆಗಳು ಅಥವಾ ಶಿಕ್ಷಣ ಸಂಸ್ಥೆಗಳು ವ್ಯಾಪಾರದ ದೃಷ್ಟಿಯಲ್ಲಿ ಬಹಳ ವೇಗವಾಗಿ ಬೆಳೀತವೆ. ಆದ್ರೆ ಅವಕಾಶ ಸಿಕ್ಕಿದಾಗ ಆಸ್ಪತ್ರೆಗಳು ಸಹ ಅನೇಕ ಜನರಿಗೆ ಉಚಿತವಾಗಿ ಈ ರೀತಿಯ ಒಂದು ಶಿಬಿರಗಳನ್ನ ಮಾಡಿ ಅವರಿಗೆ ಸ್ಪಂದಿಸುವಂತ ಕೆಲಸವನ್ನು ಮಾಡ್ತಾರೆ. ಆದ್ರೆ ತಿಳುವಳಿಕೆ ಇರೋದು ಉಪಯೋಗಿಸ್ಕೊಂತ ತಿಳುವಳಿಕೆ ಇದ್ದವರಿಗೆ ಗೊತ್ತಾಗಲ್ಲ. ಹಾಗಾಗಿ ಅನೇಕ ಆಸ್ಪತ್ರೆಗಳು ಅವರಲ್ಲಿರ್ತಕ್ಕಂಥ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಈ ತರ ಸಾಮೂಹಿಕವಾಗಿ ಒಂದು ಕ್ಯಾಂಪ್ಗಳನ್ನ ಮಾಡಿ ಜನರಿಗೆ ಹತ್ತಿರ ಆಗುವಂತ ಕೆಲಸವನ್ನ ಅದು ಜಯ ಕರ್ನಾಟಕ ಮಾಡಬೇಕು ಅಂತೇಳಿ ಅವತ್ತು ಪ್ರಾರಂಭಿಸಿದಂಥದ್ದು. ಇವತ್ತು 18 ವರ್ಷಗಳಿಂದ ಈ ರೀತಿಯ ಅಲ್ಲಲ್ಲಿ ರಾಜ್ಯದ ಉದ್ದಗಲಕ್ಕೂ ಅನೇಕ ಜನ ನಮ್ಮ ಸಂಘಟನೆಯ ಕಾರ್ಯಕರ್ತರು ಜನರಿಗೆ ಸ್ಪಂದಿಸುವಂತ ಕೆಲಸ. ಈಗ ನಾವು ಯಾರ್ಯಾರು ಒಂದು ತೊಂದರೆ ಆದಾಗ ಅವ್ರು ಏನಾದ್ರು ಒಂದು ಸಹಕಾರ ಬೇಕು ಅಂತಂದಾಗ ನಮ್ಮಿಂದ ಆಗುವಂತ ಆರ್ಥಿಕವಾದಂತ ಸಹಾಯವನ್ನು ಕೊಡ್ಬೋದು. ಆದ್ರೆ ಒಬ್ಬ ವ್ಯಕ್ತಿ ತನ್ನ ಆರೋಗ್ಯದ ಬಗ್ಗೆ ಅರಿವಿಲ್ಲದೆ ಅವನ ಆರೋಗ್ಯವನ್ನ ಕಳ್ಕೊಂಡು ಹಾಳು ಮಾಡಿಕೊಂಡು ಅವನ ಆಸ್ಪತ್ರೆಯಲ್ಲಿ ಹೋಗಿ ಆಸ್ಪತ್ರೆಯಲ್ಲಿ ಮೇಲ್ಗಡೆ ಫ್ಯಾನ್ ನೋಡಿಕೊಂಡು ಬಂದವ್ರನ್ನೆಲ್ಲ ಮಾತನಾಡಿಸ್ಕೊಂಡು ಆ ಒಂದು ಸಂಕಟ ವೇದನೆ ಯಾತನೆಯನ್ನ ಅನುಭವಿಸುವಂತ ಸಂದರ್ಭ ನೋಡಿದಾಗ ಬಹಳ ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ಅನೇಕ ಸಂದರ್ಭಗಳಲ್ಲಿ ಜನರಿಗೆ ಆರೋಗ್ಯ ಬಗ್ಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳು, ಅದೇ ರೀತಿ ಇಂಥ ಆರೋಗ್ಯ ಶಿಬಿರಗಳ ಮುಖಾಂತರ ಅವರಿಗೆ ಒಂದಷ್ಟು ವಿನಾಯಿತಿ ಅಂದ್ರೆ ಅನೇಕ ಜನರಿಗೆ ಉಚಿತವಾಗಿ ಒಂದಷ್ಟು ಸವಲತ್ತುಗಳು ಸಿಗುತ್ತೆ. ಕೆಲವು ಶಕ್ತಿ ಮೀರಿದಂತ ವೈದ್ಯರ ಸಲಹೆ ಮೇರೆಗೆ ನಾವು ಅನೇಕ ಆಸ್ಪತ್ರೆಗಳಲ್ಲಿ ರಿಯಾಯಿತಿ ದರದಲ್ಲಿ ಒಂದು ಚಿಕಿತ್ಸೆಯನ್ನ ಕೊಡಿಸುವಂತ ಕೆಲಸಗಳು ಸಹ ಈಗಾಗಲೇ ಜಯ ಕರ್ನಾಟಕ ಮಾಡ್ತಿದೆ. ಅದಕ್ಕೆ ಇವತ್ತು ಒಂದು ದೊಡ್ಡ ಒಂದು ಸಹಕಾರ ಅಂತಂದ್ರೆ ಕ್ರೈಸ್ಟ್ ಮತ್ತೆ ನಮ್ಮ ಹೊಸ ಬೆಳಕು ಟ್ರಸ್ಟ್. ಹಾಗಾಗಿ ನಾವೆಲ್ಲರೂ ಸಹ ಅನೇಕ ಸಂದರ್ಭಗಳನ್ನ ಮಾತಾಡ್ತಕ್ಕಂಥದ್ದು, ನಾವ್ ಏನ್ ಮಾತಾಡಿದ್ರು ಸಹ ಅದು ಶಾಶ್ವತ ಉಳಿಯಲ್ಲ. ಒಬ್ಬ ಮನುಷ್ಯನಿಗೆ ಎರಡರಲ್ಲಿ ತೃಪ್ತಿ ಪಡಿಸ್ಬೋದು. ಒಂದು ಅವ್ರಿಗೆ ಸಾಕು ಅನ್ನೋರ್ಗು ಒಂದು ಊಟ ಮಾಡ್ಬೋದು, ಇನ್ನೊಂದು ಅವ್ರಿಗೆ ಕಷ್ಟದಲ್ಲಿದ್ದಾಗ ಅವ್ರಿಗೆ ಒಂದು ಸಾಂತ್ವನ ಹೇಳಿ ನಾನು ಇದ್ದೇನೆ ನಿನ್ ಜೊತೆಗೆ ಅಂತ ಒಂದು ನೈತಿಕ ಧೈರ್ಯವನ್ನ ತುಂಬುವಂತ ಕೆಲಸ ಮಾಡ್ಬೋದು. ಹಾಗಾಗಿ ಜಯ ಕರ್ನಾಟಕ ಸಂಘಟನೆ ನಾನೆಲ್ಲ ಈ ಪ್ರೀತಿಯ ಮಿತ್ರರು ಇಡೀ ಕರ್ನಾಟಕದಾದ್ಯಂತ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಹ ಜಯ ಕರ್ನಾಟಕ ಸಂಘಟನೆ ಸ್ವಾರ್ಥ ಇದೆ ಇಲ್ಲಿದೆ. ಅನೇಕ ಸಂದರ್ಭಗಳಲ್ಲಿ ನಾನು ನೋಡೋ ಫಾದರ್ ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, 24 ವರ್ಷಗಳಾಯ್ತು ನಾನು ಕರ್ನಾಟಕ ಬಂದು ಕನ್ನಡ ಮಾತನಾಡ್ತೇನೆ. ದೂರದ ಜರ್ಮನಿಯಿಂದ ಬಂದಂತ ಕಿಟಲವರು ಕನ್ನಡಕ್ಕೊಂದು ನಿಘಟ್ಟನ್ನು ಕೊಟ್ಟರು. ಅವರು ಜರ್ಮನಿಯವರ ಭಾಷೆ ಆದ್ರೂ ಸಹ ಕನ್ನಡದ ಸೊಗಡನ್ನ ನೋಡಿ, ಕರ್ನಾಟಕದಲ್ಲಿರ್ತಕ್ಕಂಥ ಸ್ವಂತಿಕೆಯನ್ನ ನೋಡಿ, ಇಲ್ಲಿ ಒಂದು ಕನ್ನಡದ ಶಬ್ದಕೋಶವನ್ನ ಹುಡುಕಿ ಕೊಟ್ಟಂತ ಮಹಾನ್ ವ್ಯಕ್ತಿ. ಹಾಗಾಗಿ ಅವ್ರು ಯಾವುದೇ ಧರ್ಮ ಯಾವುದೇ ಇರ್ಲಿ ಸಹ ಇಲ್ಲಿ ಬಂದು ಈ ನೆಲವನ್ನ ಪ್ರೀತಿಸಿದ್ರು. ಇವತ್ತಿಗೂ ಸಹ ಅವರ ಹೆಸರನ್ನ ನೆನೆಸ್ಕೋತೀವಿ. ಅದೇ ರೀತಿಯಾಗಿ ನಾವು ಇವತ್ತು ಸಹ ನಿತ್ಯೋತ್ಸವ ಕವಿ ನಾವು ನಿಸಾರ್ ಅಹಮದ್ ಸ್ಮರಿಸ್ತೇವೆ. ಅದೇ ರೀತಿಯಾಗಿ ಜಗದ ಕವಿ, ಯುಗದ ಕವಿ, ರಾಷ್ಟ್ರ ಕವಿ ಕುವೆಂಪು ಅವರು ನೆನೆಸ್ಕೋತೀವಿ. ವಿದ್ಯಾರ್ಥಿಗಳೆಂದರೆ ಭತ್ತ ತುಂಬುವ ಚೀಲಗಳಾಗಬಾರದು,
ಗುರುಸಾಗಿ ಬೆಳೆಯುವಂತ ಗದ್ದೆಗಳಾಗಬೇಕು ಅಂತೇಳಿ. ಹಂಗೆ ಶಿಕ್ಷಣ ಸಂಸ್ಥೆ ಅಂತಕ್ಕಂಥದ್ದು ಮಕ್ಕಳಿಗೆ ಜ್ಞಾನಾರ್ಜನೆ ಮಾಡಬೇಕು, ಮಕ್ಕಳಿಗೆ ಒಂದಷ್ಟು ವಿಚಾರಗಳನ್ನು ತುಂಬಬೇಕು. ಹಾಗಾಗಿ ಈ ರೀತಿಯ ಒಂದು ಕ್ರಾಂತಿಯನ್ನ ಮಾಡ್ಬೇಕಾದ್ರೆ ಮಕ್ಕಳನ್ನ ಈ ದೇಶದ ಸತ್ಪ್ರಜೆಗಳಾಗಿ ಮಾಡ್ಬೇಕು ಅಂತಂದ್ರೆ ಶಿಕ್ಷಣ ಅಂತ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವಿದ್ದೀರಿ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನ ಕೊಡಿ. ಯಾಕೆಂತಂದ್ರೆ ಮೊದಲೆಲ್ಲ ಮಕ್ಕಳಿಗೆ ನಾವೆಲ್ಲ ಓದ್ಬೇಕಾದ್ರೆ ನಮ್ಮ ಟೀಚರ್ಸ್ ಬೆತ್ತ ಹಿಡ್ಕೊಂಡು ಸರಿಗೆ ಹಿಡ್ಕೊಡೋರು, ಇಲ್ಲ ಪಕ್ಕದಲ್ಲಿ ಒಂದು ಹೆಣ್ಮಗಳು ಕರ್ಬಿಟ್ಟು ಮೂಗಿ ಹಿಡ್ಕೊಂಡು ಕಪಾಳಕ್ಕೆ ಹಿಡ್ಕೊಡೋರು ಹೋಮ್ವರ್ಕ್ ಬರ್ದಿಲ್ಲ ಅಂದ್ರೆ, ಅಥವಾ ನಮ್ಮಲ್ಲಿ ಸರಿಯಾಗಿ ನಾವು ಯೂನಿಫಾರ್ಮ್ ಐರನ್ ಮಾಡದೆ ಹಾಕೊಂಡು ಹೋದ್ರೆ ಆಚೆ ನಿಲ್ಸಿರೋರು, ಶೂ ಪಾಲಿಶ್ ಮಾಡಿಲ್ಲ ಬಾಲ್ಕನಿಯಲ್ಲಿ ನಿಲ್ಸಿ ನಮ್ಗೆ ಆಚೆ ನಿಲ್ಸಿರೋರು. ಆದ್ರೆ ಇವತ್ತು ಆ ರೀತಿ ಏನಾದ್ರು ಘಟನೆ ನಡೆದ್ರೆ ನೀವು ಟಿವಿಲಿ ಪೇಪರ್ ಅಲ್ಲಿ ಬರ್ತೀವಿ, ಮಕ್ಕಳ ಮೇಲೆ ಹಲ್ಲೆ ಮಾಡೋರು ಫಾದರ್ ಅಂತೇಳಿ ನಾಳೆ ಬೆಳಗ್ಗೆಲ್ಲ ಬರುತ್ತೆ. ಯಾಕಂದ್ರೆ ಇವತ್ತು ದಂಡಿಸಿದ್ರೆ ಇವತ್ತು ನಮ್ಗೆ ತಪ್ಪಾಗ್ತಾ ಇದೆ. ಅಂದ್ರೆ ನಮ್ಮ ಪೋಷಕರು ಅಷ್ಟೇ ಆ ಮಟ್ಟಕ್ಕೆ ಇವತ್ತು ಬದಲಾಗ್ತಾ ಇದ್ದಾರೆ. ನಾವು ನಮ್ಮ ಮಕ್ಕಳನ್ನ ಹೊಡೆಯಲ್ಲ, ನೀವೇನ್ರಿ ಹೊಡೆಯೋದು ಅಂತ. ಹಾಗಾಗಿ ಮಕ್ಕಳಿಗೆ ಪೋಷಕರು ಅಷ್ಟೇ ಅರ್ಥ ಮಾಡಬೇಕು. ಒಂದು ಶಿಕ್ಷಣ ಸಂಸ್ಥೆ ಅಂತಂದ್ರೆ ಶಿಕ್ಷಕರು ಅಂದ್ರೆ ಒಂದು ಶಿಕ್ಷೆ ಅಂದ್ರೆ ಹೊಡೆಯೋದಲ್ಲ, ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಗುರುಗಳು. ಹಾಗಾಗಿ ಆ ಗುರು ಅಂತಂದ್ರೆ ಗುರು ಪರಂಪರೆ ಅಂತಂದ್ರೆ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾರು ನಮಗೆ ಒಂದು ಕಲಿಸ್ಕೊಡ್ತಾರೆ ಆ ಕಲಿಸ್ಕೊಡ್ತಕ್ಕಂಥವ್ರು ಗುರುಗಳು. ಹಾಗಾಗಿ ಗುರುಗಳು ಏನಾದ್ರು ನಮ್ಮನ್ನ ಬೈದ್ರೆ ಏನಾದ್ರು ತಿದ್ದುವಂತ ಪ್ರಯತ್ನ ಮಾಡಿದಾಗ ಅವ್ರಿಗೆ ಸಹಕಾರ ಕೊಡ್ಬೇಕು. ಒಂದು 2 ದಿನದಿಂದ ಇದೇ ರೀತಿ ಒಂದು ಘಟನೆ ನಡೀತು ನಮ್ಮ ಪಕ್ಕದಲ್ಲೇ ಒಂದು ಶಾಲೆಗೆ. ಟೀಚರ್ ಒಂದು ನೋಡೋರು ಅಂತ ಹೇಳಿ ತಂದೆ ಹೋಗಿ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿ ಅವ್ರಿಗೆ ಗಲಾಟೆ ಮಾಡಿ ಬಂತು, ಪತ್ರಿಕೆಯಲ್ಲಿ ಬಂತು. ಆ ಸಂದರ್ಭದಲ್ಲಿ ಕರೆದು ಅವ್ರಿಗೂ ಬುದ್ಧಿ ಹೇಳಿ ಸರಿ ಮಾಡಿದ್ರು. ಹಾಗೆ ಈ ತರ ಮಕ್ಕಳಿಗೆ ಶಿಕ್ಷಕರು ಅಷ್ಟೇ ಏನಾದ್ರು ಮಕ್ಕಳಿಗೆ ಹೇಳ್ಬೇಕು ಅಂದಾಗ ಎದುರುತ್ತಾರೆ. ಆ ತರದ ವಾತಾವರಣ ನಿರ್ಮಾಣ ಆಗಿದೆ. ಅದನ್ನ ಬದಲಾಯಿಸಬೇಕು ಅಂತಂದ್ರೆ ಒಂದು ಒಳ್ಳೆಯ ಕ್ರಾಂತಿ. ಇವತ್ತು ನಾವು ಜಗಜ್ಯೋತಿ ಬಸವಣ್ಣನವರು ವಿಶ್ವಕ್ಕೆ ಒಂದು ವಿಚಾರಗಳನ್ನ ಜ್ಞಾನದ ದೀವಿಗೆಯನ್ನ ಹಚ್ಚಿದಂತ ವ್ಯಕ್ತಿ. ಇಂಥ ಸಾಲಿನಲ್ಲಿ ಇಂಥ ಅನೇಕ ಮಹನೀಯರು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಕರ್ನಾಟಕ ಅಂತಂದ್ರೆ ದೊಡ್ಡ ಇತಿಹಾಸ ಇದೆ. ಕರ್ನಾಟಕ ಅಂತಂದ್ರೆ ನಾನು ಖುಷಿಯಿಂದ ಹೇಳ್ತಕ್ಕಂಥದ್ದಲ್ಲ, ಸತ್ಯವನ್ನ ಮಾತನಾಡ್ತೇನೆ ನಾನು. ನಮ್ಮ ನಾಡಿನ ಬಗ್ಗೆ ಯಾಕೆ ಅಭಿಮಾನ ಅಂತಂದ್ರೆ ಯಾವುದೇ ರಾಜ್ಯದಲ್ಲಿ ಯಾವುದೇ ಇದರಲ್ಲಿ ನೀವು ಕನ್ನಡ ರಾಜ್ಯೋತ್ಸವ ಅಥವಾ ಬೇರೆ ಆ ರಾಜ್ಯದ ರಾಜ್ಯೋತ್ಸವನ ಆಚರಿಸಲ್ಲ. ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಇಡೀ ನವೆಂಬರ್ ತಿಂಗಳ ಪೂರ್ತಿ ಪ್ರತಿಯೊಬ್ಬರು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ ಅಂತಂದ್ರೆ ಕರ್ನಾಟಕ ಅಂತ ದೊಡ್ಡ ಶಕ್ತಿ. ಅದಕ್ಕೆ ಕುವೆಂಪು ಅವರು ಮಾತನಾಡೋದು, ಕರ್ನಾಟಕ ಎಂಬುದೇನು ಹೆಸರೇ ಬರಿಯ ಮಣ್ಣಿಗೆ ಮಂತ್ರಗಣ, ಬೆಂಕಿ ಗಣ, ತಾಯಿ ಗಣ, ಸಿಡಿಲು ಗಣ, ಕಾವ ಕೊಲವ ಒಲವ ಬಲದ ಫಲ ಜಲದ ಚಂಡಿ ಗಣ ಅಂತ ಹೇಳಿ ಋಷಿಯ ಕಾಣುವ ಕಣ್ಣಿಗೆ ಅಂತ ಅವರ ಸಾಲುಗಳಲ್ಲಿ ಹೇಳಿದ್ದಾರೆ. ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಸಿಕ್ಕಿದ್ದಾವೆ. ಕರ್ನಾಟಕದಲ್ಲಿ ಎಲ್ಲ ತರದ ವ್ಯಕ್ತಿಗಳಿದ್ದಾರೆ. ಅನೇಕ ಬೇರೆ ಬೇರೆ ಮಾತೃಭಾಷೆ ಬೇರೆ ಆದ್ರೂ ಸಹ ಇವತ್ತು ಕರ್ನಾಟಕಕ್ಕೆ ದುಡಿದಂತ ಅನೇಕ ಮಹನೀಯರು, ತಮಿಳರಿದ್ದಾರೆ, ತೆಲುಗುವರಿದ್ದಾರೆ, ಮರಾಠಿಗರಿದ್ದಾರೆ, ಅನ್ಯ ಧರ್ಮೀಯರೆಲ್ಲರೂ ಸಹ ಇದ್ದಾರೆ. ಬೇಂದ್ರೆಯವರ ಮಾತೃಭಾಷೆ ಮರಾಠಿ ಇತ್ತು, ಆದ್ರೆ ಕರ್ನಾಟಕದ ಕನ್ನಡವನ್ನ ಆರಾಧಿಸಿದ್ರು, ಪೂಜಿಸಿದ್ರು. ನರಕಕ್ಕಿಳಿಸಿ ನಾಲ್ಗೆ ಸೀಳಿಸಿ ಬಾಯಿಯೊಂದು ಸಾಕಿದ್ರು ಮೂಗಲ್ಲಿ ನಾನು ಕನ್ನಡ ಪದವನ್ನು ಆಡ್ತೀನಿ, ನನ್ನ ಮನಸ್ಸನ್ನು ನೀ ಕಾಣೆ ಅಂತ ಜಿ.ಪಿ. ರಾಜರತ್ನಂ ಅವರ ಮಾತೃಭಾಷೆ ತಮಿಳಾಗಿತ್ತು. ಅವರೆಲ್ಲರೂ ಸಹ ಕನ್ನಡವನ್ನ ಪ್ರೀತಿಸಿದ್ರು. ಇವತ್ತು ನಾವೆಲ್ಲರೂ ಹಾಕಿದೀವಲ್ಲ ಹಳದಿ ಕೆಂಪು ಬಾವುಟ, ಆ ಬಾವುಟ ಕೊಟ್ಟಂತ ವ್ಯಕ್ತಿ ಮಾರಾಮೂರ್ತಿ ಅಂತೇಳಿ. ಆ ಮಾರಾಮೂರ್ತಿ ಅವರ ಮಾತೃಭಾಷೆಯೂ ಸಹ ಬೇರೆ. ಅವ್ರು ಇವತ್ತಿಲ್ಲ, ಆದ್ರೆ ಇವತ್ತು ಅವ್ರನ್ನ ಸ್ಮರಿಸ್ತೇವೆ. ಪ್ರತಿಯೊಬ್ಬ ಕನ್ನಡಿಗರು ಇವತ್ತು ಎಲ್ಲರೂ ಸಹ ಇವತ್ತು ಕನ್ನಡದ ಶಾಲನ್ನ ನಮ್ಮ ಹೆಗಲ ಮೇಲೆ ಹಾಕ್ತೇವೆ, ಕನ್ನಡದ ಬಾವುಟವನ್ನ ಆರಿಸ್ತೇವೆ. ಆದ್ರೆ ಈ ತರ ಕೊಡುಗೆಗಳು ಬರೀ ಕನ್ನಡಿಗರಷ್ಟೇ ಇಲ್ಲ, ಕನ್ನಡವನ್ನ ಪ್ರೀತಿಸುವಂತ ಅನ್ಯ ಭಾಷೆಯವರು, ಅನ್ಯ ಧರ್ಮದವರು ಕನ್ನಡಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕನ್ನಡ ಇಷ್ಟು ಸುಂದರವಾಗಿರ್ಲಿಕ್ಕೆ ಸಾಧ್ಯ ಆಗಿದೆ. ಕರ್ನಾಟಕ ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ. ಈ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಸಹ ಒಂದಷ್ಟು ಒಳ್ಳೆಯ ಕೆಲಸವನ್ನ ಮಾಡೋಣ. ಇವತ್ತು ಹುಟ್ಟಿದ್ದೀವಿ, ನಾಳೆ ಅವತ್ತೊಂದು ಸಾಯ್ತೀವಿ. ಹುಟ್ಟು ಸಾವಿನ ಮಧ್ಯೆ ಈ ಸಮಾಜಕ್ಕೆ ಏನಾದ್ರು ಒಳ್ಳೆಯದನ್ನು ಮಾಡ್ಬೇಕು ಅಂತಂದ್ರೆ ಒಂದು ಹಂಬಲ ಇರಬೇಕು. ಆ ಹಂಬಲ ಏನಂತಂದ್ರೆ ಈ ರೀತಿಯ ಸಮಾಜಕ್ಕೆ ಒಳ್ಳೇದು ಬಯಸುವಂತ ಸಾಮಾಜಿಕ ಕಳಕಳಿಯ ಅನೇಕ ಸೇವೆಗಳನ್ನ ಮಾಡುವ ಮುಖಾಂತರ ಜನರಿಗೆ ಒಳ್ಳೆಯದು ಬಯಸೋದ್ರಿಂದ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ, ಆತ್ಮ ತೃಪ್ತಿ ಸಿಗುತ್ತೆ. ಆತ್ಮ ತೃಪ್ತಿಗೋಸ್ಕರ ಬದುಕುವಂತ ಕೆಲಸ ಮಾಡೋಣ. ಈ ಸಮಾಜಕ್ಕೆ ಒಂದು ಒಳ್ಳೇದು ಮಾಡೋಣ, ಸಮಾಜಕ್ಕೆ ಒಳ್ಳೇದು ಬಯಸೋಣ. ಇಡೀ ದೇಶದಲ್ಲಿ ನಾವು ಒಬ್ಬ ವ್ಯಕ್ತಿ ಏನನ್ನೂ ಬದಲಾಯಿಸಲು ಸಾಧ್ಯ ಇಲ್ಲ. ಈ ರೀತಿಯ ಒಂದು ಸಮೂಹ ಸೇರಿದಾಗ ಅದೇ ಒಂದು ಸಂಘ ಅಂತ ಹೇಳ್ತೇವೆ. ಆ ಸಮೂಹ ಇವತ್ತು ಜಯ ಕರ್ನಾಟಕ ಆಗಿದೆ. ಆ ಜಯ ಕರ್ನಾಟಕ ಇಡೀ ರಾಜ್ಯದ 30 ಜಿಲ್ಲೆಗಳಲ್ಲಿ ತನ್ನದೇ ಆದಂತಹ ಕಾರ್ಯಕರ್ತರನ್ನ ಒಳಗೊಂಡು ಒಂದು ಅದ್ಭುತವಾದಂತಹ ಕೆಲಸವನ್ನ ಮಾಡ್ತದೆ. ಆ ಕೆಲಸಕ್ಕೆ ಅನೇಕ ಮಹನೀಯರ ಪ್ರೇರೇಪಣೆ, ಸಲಹೆ, ಸಹಕಾರಗಳಿದೆ. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ನಿರ್ಧಾರವನ್ನ ಮಾಡಿ ಸಾಮಾಜಿಕ ಕಳಕಳಿ, ಇಂಥ ಒಂದು ಆರೋಗ್ಯ ತಪಾಸಣೆಯ ಶಿಬಿರ
ಜೊತೆಗೆ 4 ಮಾತುಗಳು, ಕನ್ನಡದ ಮಾತುಗಳನ್ನ ಆಡಬೇಕು, ಕನ್ನಡದ ಬಾವುಟವನ್ನ ಇಲ್ಲಿ ಕಟ್ಟಬೇಕು, ಕನ್ನಡಿಗರ ಬಗ್ಗೆ ಒಂದಿಷ್ಟು ಮೆಲುಕು ಹಾಕಬೇಕು ಅನ್ನೋಂಥ ಸಂದರ್ಭವನ್ನ ನಿರ್ಮಾಣ ಮಾಡಿಕೊಂಡಿದ್ದೀವಿ. ನಿಮಗೆ ಒಳ್ಳೇದಾಗ್ಲಿ. ಇಡೀ ಜಯ ಕರ್ನಾಟಕ ಸಂಘಟನೆಯ ಇವತ್ತು ಬಂದಂತ ನಮ್ಮ ಬೆಂಗಳೂರು ಜಿಲ್ಲೆಯ ಕಾರ್ಯಾಧ್ಯಕ್ಷ ನಟರಾಜ್ ಇರ್ಬೋದು, ಈ ತಾಲೂಕಿನ ಅನೇಕ ಪದಾಧಿಕಾರಿಗಳು ಎಲ್ಲರೂ ಸಹ ಶುಭವಾಗ್ಲಿ, ಒಳ್ಳೇದಾಗ್ಲಿ. ನಮಸ್ಕಾರ. ಸರ್ವರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆಯಲ್ಲಿ ಫಾದರ್ ಇದ್ದಾರೆ, ಜಗಣ್ಣ ಇದ್ದಾರೆ, ಗೌಡ್ರಿದ್ದಾರೆ, ಆನೇಕಲ್ ತಾಲೂಕು ಸಮಿತಿಯವರು, ಎಲ್ರಿಗೂ ಶಾಲಾ ಮ್ಯಾನೇಜ್ಮೆಂಟು ಮತ್ತು ಇಲ್ಲಿರುವ ಎಲ್ರಿಗೂ ವಂದಿಸುತ್ತಾ ಬಂಧುಗಳೇ, 4 ದಿವಸ ಅಷ್ಟೇ ಈ ಕ್ಯಾಂಪ್ ಮಾಡಬೇಕಂದ್ರೆ ಪ್ರೋಸೆಸ್ ಬುಧವಾರ ಶುರು ಮಾಡಿ ಅಷ್ಟು ವ್ಯವಸ್ಥೆ ಮಾಡಿ ಸಿಸ್ಟಮೆಟಿಕ್ ಆಗಿ ಹೆಣ್ಮಕ್ಳೇ ಸ್ಟ್ರಾಂಗು ಗುರು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಸ್ಕೂಲವ್ರ ಜೊತೆ ಸೇರಿಸಿ ಬ್ಯಾನರ್ ಕಟ್ಟಿ ಆಟೋ ಪ್ರಚಾರ ಮಾಡಿ ಪಾಂಪ್ಲೆಟ್ ನ್ಯೂಸ್ ಪೇಪರಲ್ಲಿ ಹಾಕಿ ಜನ ಸೇರಿಸ್ಬೇಕು, ಜನಕ್ಕೆ ಪ್ರಯೋಜನ ಮಾಡಬೇಕು. ನಾವು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಮಾಡ್ತಾ ಇರೋದು ಜನರ ಪ್ರಯೋಜನ ಆಗಬೇಕು, ಜಗಣ್ಣ ಬರ್ತಾರೆ ಅಂತ ಹೇಳ್ಬಿಟ್ಟು ಸಹೋದರಿ ನಿಶಾರಯ್ಯವರು ಮೊನ್ನೆ ಒಂದ್ಸರಿ 11 ಗಂಟೆಲಿ ಏನೋ ಒಂದು ಕ್ಲಾರಿಫಿಕೇಶನ್ ಫೋನ್ ಮಾಡಿದಾಗ BBSC ಮುಂದಗಡೆ ಬ್ಯಾನರ್ ಕಟ್ಸ್ತಾ ಇದ್ದೇನಣ್ಣ ಅಂತ ಹೇಳಿದರು. ಅಷ್ಟು ಡೆಡಿಕೇಶನ್ ಬೇಕು. ಒಂದು ಆರೋಗ್ಯ ಶಿಬಿರ ಮಾಡಬೇಕಾದ್ರೆ ಒಂದು ಆರೋಗ್ಯ ಶಿಬಿರ ಮಾಡೋದು ಒಂದು ಮದುವೆ ಮಾಡೋದಷ್ಟೇ ಆಗುತ್ತೆ. ಡಾಕ್ಟರ್ಸ್ ಜೊತೆ ಮಾತಾಡೋದು, ಆಮೇಲೆ ವೆಡ್ಡಿಂಗ್ ಕಾರ್ಡ್ ಥರ ಪಾಂಪ್ಲೆಟ್ ಫೈನಲ್ ಮಾಡೋದು, ಆಮೇಲೆ ಡಾಕ್ಟರ್ಸ್ನ ಕರೆಯೋದು, ಅವ್ರಿಗೆ ತಿಂಡಿ ವ್ಯವಸ್ಥೆ, ಮತ್ತು ಈಗ ಚೆಕಪ್ಸು, ಮತ್ತು ಇದಾದಮೇಲೆ ಅವ್ರ ಮುಂದಿನ ಚಿಕಿತ್ಸೆ ಕೂಡ ವ್ಯವಸ್ಥೆ ಮಾಡಬೇಕಾಗುತ್ತೆ. ಇಲ್ಲಿ ಆಕ್ಸ್ಫರ್ಡ್ ಆಸ್ಪತ್ರೆಯ ವೈದ್ಯರು ಕೂತಿದ್ದಾರೆ, ಕಂಪ್ಲೀಟ್ ಜನರಲ್ ಚೆಕಪ್ ಮಾಡ್ತಾರೆ. ಮಕ್ಕಳ ಡಾಕ್ಟ್ರು, ಗೈನಕಾಲಜಿ, ಡರ್ಮೆಟಾಲಜಿ, ENT, ಈ ರೀತಿ ಎಲ್ಲ ಡಾಕ್ಟರ್ಸ್ ಇದ್ದಾರೆ. ಸುಮಾರು ಒಂದು 14 ಜನ ಇದ್ದಾರೆ. ಅವರು ಎಲ್ಲ ಥರದ ಪರೀಕ್ಷೆ ಮಾಡಿ ಯಾರಿಗೆ ಮೆಡಿಸಿನ್ ಕೊಡಬೇಕೋ ಅವ್ರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ. ಮತ್ತು ಯಾರಿಗಾದ್ರೂ ಮೂಳೆ ಏನಾದರೂ ಸರ್ಜರಿ ಏನಾದರೂ ಅಗತ್ಯ ಇದ್ದರೆ ಹಾಸ್ಪಿಟಲ್ಗೆ ರೆಫರ್ ಮಾಡಿಕೊಂಡು ಅಲ್ಲಿ BPL ಕಾರ್ಡು ಆ ರೀತಿ ಇದ್ದರೆ 90% ಫ್ರೀಯಾಗಿ ಮಾಡ್ತಾರೆ. ಮತ್ತು ಶ್ರೀನಿಕ್ ನೇತ್ರಾಲಯದಿಂದ ಡಾಕ್ಟರ್ಸ್ ಬಂದಿದ್ದಾರೆ. ಅವರು ಕಣ್ಣಿನ ಎಲ್ಲ ಇದು ಮಾಡಿ ಚೆಕಪ್ ಮಾಡಿ ಯಾರಿಗೆ ಕನ್ನಡಕದ ಅಗತ್ಯ ಇದೆ ಅದು ಚೀಟಿ ಕೊಡ್ತಾರೆ. ಆಮೇಲೆ ನಿಶಾ ಮೇಡಮ್ ಅವರು ಅದು ಕನ್ನಡಕ ಮಾಡಿಸಿ ನೆಕ್ಸ್ಟ್ ವೀಕ್ ಯಾವಾಗಾದರೂ ಡೇಟ್ ಕೊಡುವ ಅಂತ ಹೇಳಿದ್ದಾರೆ. ಮತ್ತು ಯಾರಿಗೆ ಕ್ಯಾಟ್ರಾಕ್ಟ್ ಅಂದರೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ ಇರುತ್ತೆ, ಅವ್ರಿಗೊಂದು ಡೇಟ್ ಕೊಟ್ಟು ಅವ್ರನ್ನ ಇಲ್ಲಿಂದ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸಿ ಮತ್ತು ಇಲ್ಲಿಗೆ ಕರ್ಕೊಂಬಂದು ಬಿಡಿಸೋ ವ್ಯವಸ್ಥೆ ಇರುತ್ತೆ. ಈ ವ್ಯವಸ್ಥೆಗಳಿಗೆಲ್ಲನೂ ಕೂಡ ಸುಮಾರು ಖರ್ಚಾಗಿರುತ್ತೆ, ಶ್ರಮನೂ ವ್ಯರ್ಥ ಆಗುತ್ತೆ. ಇದರಲ್ಲಿ ಕೈ ಜೋಡಿಸಿದಂಥ ಬಾಲಕಾಗಲಿ, ಜಯ ಕರ್ನಾಟಕ ಸಂಘಟನೆಯವ್ರಿಗಾಗಲಿ, ಬಂದಂಥ ವೈದ್ಯರಿಗೆ ಎಲ್ರಿಗೂ ವಂದಿಸುತ್ತಾ, ನೇತ್ರದಾನ ಮತ್ತು ಅಂಗಾಂಗದಾನ ನೋಂದಣಿ ಕೂಡ ಇದೆ. ನಿಮ್ಮ ಮನೆಗಳಲ್ಲಿ ಅಥವಾ ನಿಮ್ಮ ಸ್ನೇಹಿತರ ಮನೆಗಳಲ್ಲಿ ಸಾವು ಸಂಭವಿಸಿದರೆ ಕಣ್ಣುಗಳನ್ನು ಮಣ್ಣಲ್ಲಿ ಹೂಳದೆ ಬೆಂಕಿಯಲ್ಲಿ ಸುಡದೆ ದಾನ ಮಾಡಬೇಕು ಅಂತ ಹೇಳ್ಕೊಳುತ್ತಾ, ಮೊನ್ನೆ ಹೋದವಾರ ಇಲ್ಲಿ ಹೊಸರೋಡಲ್ಲಿ ಒಬ್ಬರದ್ದು ಕಣ್ಣುದಾನ ಮಾಡಿಸಿ ನಂತರ ದೇಹದಾನ ಕೂಡ ಹಾಸ್ಪಿಟಲ್ಗೆ ಮಾಡಿಸಿದ್ವಿ. ನಿನ್ನೆ ಕೂಡ ನಮ್ಮ ಜಿಗ್ನಿ ಪಕ್ಕ ಆರಗದ್ದೆ ಅಂತಂದರೆ ಒಬ್ಬರು ಅಲ್ಲೇ ಮೃತಪಟ್ಟಾಗ ಅವರ ದೇಹ ಕೂಡ ದಾನ ಮಾಡಿಸಿದ್ದಾರೆ. ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ನೇತ್ರದಾನಕ್ಕೆ, ಅಂಗಾಂಗ ದಾನಕ್ಕೆ ಮುಂದಾಗಬೇಕಂತ ಹೇಳ್ತಾ, ಜಯ ಕರ್ನಾಟಕದಿಂದ ರಾಜ್ಯೋತ್ಸವ ಆಚರಿಸಿದ್ದಾರೆ ಎಲ್ಲ ಕಡೆ. ಬಟ್ ಆರೋಗ್ಯ ಶಿಬಿರ ಮಾಡಿರೋದು ನಮ್ಮ ತಾಲೂಕಲ್ಲಿ ಅಂತ ಹೆಮ್ಮೆ. ಜಗಣ್ಣವರು ನಮ್ಗೆ ಸಿಕ್ಕಿದಾಗಿಂದ ಸುಮಾರು 12-13 ವರ್ಷದಿಂದ ಜಗಣ್ಣವರು ಒಡನಾಟದಲ್ಲಿದ್ದೀನಿ, ಅವರೆಲ್ಲ ಕಾರ್ಯಕ್ರಮದಲ್ಲಿ ಇರ್ತೀನಿ. ನಾನು ಕೂಡ ಜಯ ಕರ್ನಾಟಕದ ಒಂದು ಮೆಂಬರ್ ಅಂತ ಹೇಳ್ಕೊಡ್ಲಿಕ್ಕೆ ಹೆಮ್ಮೆ ಪಡುತ್ತಾ, ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಈ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ಸಾರೆ ಮತ್ತು ಈ ಜಯ ಕರ್ನಾಟಕ
ಸಂಘದ ರಾಜ್ಯಾಧ್ಯಕ್ಷರಾದ ಜಗದೀಶ್ ಸರ್ ಅವರೇ, ಮತ್ತು ನಮ್ಮ ಬೆಂಗಳೂರು ಜಿಲ್ಲಾಧ್ಯಕ್ಷರಾದ ಯೋಗಾನಂದ್ ಸರ್ ಅವರೇ, ಮತ್ತು ಎಲ್ಲ ಪದಾಧಿಕಾರಿಗಳೇ, ನನ್ನ ಸ್ನೇಹಿತೆ ನಿಶಾರಯ್ಯ ಅವರೇ, ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಆಗಮಿಸಿದ್ದಕ್ಕೆ ಧನ್ಯವಾದ ತಿಳಿಸ್ತಾ, 1956ರಲ್ಲಿ ಕರ್ನಾಟಕ ಏಕೀಕರಣದ ಸಮಯದಲ್ಲಿ ಮೈಸೂರು ಸಂಸ್ಥಾನ ಆದಂಥ ಕರ್ನಾಟಕವನ್ನು ಬರೀ ಕನ್ನಡ ಮಾತನಾಡುವಂಥ ಎಲ್ಲ ಕನ್ನಡ ಭಾಷಿಕರನ್ನ ಒಂದುಗೂಡಿಸಿ ಇದನ್ನು ನವೆಂಬರ್ 1, 1973ರಲ್ಲಿ ಕರ್ನಾಟಕ ಅಂತ ನಾಮಕರಣ ಮಾಡಿದ್ರು. 70 ವರ್ಷದಲ್ಲಿ ಇವತ್ತು ನಾವೇನಾದರೂ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇಲ್ಲಿ ಹಲವಾರು ಭಾಷಿಕರು ಬಂದು ತಮ್ಮ ಬದುಕನ್ನ ಕಟ್ಕೊಳ್ತಿದ್ದಾರೆ. ಅಣ್ಣ ಅವ್ರು ಹೇಳ್ತಾ ಇದ್ರು, ಜಗದೀಶನ್ ಅವ್ರು ಹೇಳ್ತಾ ಇದ್ರು. ಆದರೆ ಇಲ್ಲಿ ಎನ್ನಡ ಎಕ್ಕಡ ಅನ್ನೋರೇ ಜಾಸ್ತಿ ಆಗ್ತಿರ್ತಾರೆ. ಅವಾಗ ಕನ್ನಡಿಗರು ಅಲ್ಪಸಂಖ್ಯಾತರು ಅಲ್ಪ ಭಾಷಿಕರಾಗ್ತಿರ್ತಾರೆ. ಹಾಗಾಗಿ ನಮ್ಮಲ್ಲೇ ಜಾಸ್ತಿ, ಕರ್ನಾಟಕದಲ್ಲೇ ಜಾಸ್ತಿ ಕನ್ನಡ ಉಳಿವಿಗೋಸ್ಕರ ಹೋರಾಟ ಮಾಡುವಂಥದ್ದು ಕಂಡು ಬರುತ್ತೆ. ತಮ್ಮ ಬದುಕನ್ನ ಕಟ್ಕೊಳ್ತಾ ನಮ್ಮ ಕನ್ನಡ ಭಾಷೆನ 2000 ವರ್ಷಗಳ ಇತಿಹಾಸ ಇರುವಂಥ ಕನ್ನಡ ಭಾಷೆನ ಮರೆಯುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಯಾಕೆ ಈ ಭಾಷೆನ ಮರಿಬೇಕು? ತುಂಬ ಹಲವಾರು ಭಾಷೆಗಳಿತ್ತು ಈ ದೇಶದಲ್ಲಿ, ಆದರೆ ಎಲ್ಲನೂ ಇವತ್ತು ನಶಿಸಿ ಹೋಗಿದೆ. ಹಾಗಾಗಿ ಕನ್ನಡ ಕೂಡ ಮುಂದಿನ ದಿನಗಳಲ್ಲಿ ನಶಿಸಿ ಹೋಗಬಾರ್ದು ಅಂತ ಹೇಳಿ ನಮ್ಮ ಎಷ್ಟು ಹಲವಾರು ಕನ್ನಡ ಸಂಘಟನೆಗಳು ಈ ಭಾಷೆನ ಉಳಿಸ್ಕೊಳ್ಳೋದಕ್ಕೆ ಹೋರಾಟ ಇವತ್ತಿಗೂ ಮಾಡ್ತಿದ್ದಾರೆ. ಕನ್ನಡ ನಾಡು ನುಡಿ ಜಲಕ್ಕೋಸ್ಕರ ಕನ್ನಡಿಗರು ಮಾತ್ರ ಹೋರಾಟ ಮಾಡ್ತಾ ಇರುವಂಥದ್ದು ತುಂಬ ದುರದೃಷ್ಟಕರ ಅನ್ಸುತ್ತೆ. ದೇಶದಲ್ಲಿ ಯಾವ ರಾಜ್ಯನೂ ಅಷ್ಟೇ, ಈಗ ಆಂಧ್ರಕ್ಕೆ ಹೋಗ್ಲಿ, ಅಲ್ಲಿ ಹಿಂದಿ ತೆಲುಗಲ್ಲಿ ಮಾತಾಡ್ತಾರೆ, ತಮಿಳ್ನಾಡಿಗೆ ಹೋದ್ರೆ ತಮಿಳಲ್ಲಿ ಮಾತಾಡ್ತಾರೆ. ಈಗ ಬಾಂಬೆಗೆ ಹೋದ್ರೆ ಅಲ್ಲಿ ಹಿಂದಿನಲ್ಲಿ ನಮ್ಮವರೇ ಮಾತಾಡ್ತಾರೆ. ಅದೇ ಬೇರೆ ಭಾಷಿಗರು ಕರ್ನಾಟಕಕ್ಕೆ ಬಂದಾಗ ನಾವೇ ಅವರನ್ನ ಹಿಂದಿನಲ್ಲಿ ಮಾತಾಡ್ಸೋದು, ತಮಿಳಲ್ಲಿ ಮಾತಾಡ್ಸೋದು, ತೆಲುಗಲ್ಲಿ ಮಾತಾಡ್ಸೋದು ಮಾಡಿದಾಗ ಅವರು ಕನ್ನಡ ಕಲಿಯುವಂಥ ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇರುತ್ತೆ ಅಂತ ನಾನಾದರೂ ಭಾವಿಸ್ತೀನಿ. ಹಾಗಾಗಿ ನಾವು ಕನ್ನಡಿಗರು ಹೆಚ್ಚು ಕನ್ನಡಕ್ಕೆ ಒತ್ತು ಕೊಟ್ಟು ಕನ್ನಡನ ಜಾಸ್ತಿ ಬಳಕೆ ಮಾಡಿದಾಗ ಕನ್ನಡ ಯಾವಾಗ್ಲೂ ನಶಿಸಿ ಹೋಗದೆ ಇದು ಎಲ್ಲ ನನ್ನ ಮುಂದಿನ ಪೀಳಿಗೆಗೆ ಉಳಿಯುತ್ತೆ ಅಂತ ನಾನಾದರೂ ಭಾವಿಸ್ತಾ, ಇವತ್ತಿನ ಈ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂಥ ನಿಶಾರೈ ತುಂಬ ಒಳ್ಳೆಯ ಸಮಾಜ ಸೇವಕಿ, ನನ್ನ ತುಂಬ ವರ್ಷದ ಸ್ನೇಹಿತೆ. ಎಲ್ಲ ಕಾರ್ಯಕ್ರಮಗಳನ್ನ ತುಂಬ ಪ್ರಾಮಾಣಿಕವಾಗಿ ಮಾಡ್ತಾರೆ. ಈ ತಾಲೂಕಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ನನಗೆ ಹೆಮ್ಮೆಯ ವಿಷಯ. ಹಾಗಾಗಿ ಅವ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕಾರ. ಎಲ್ಲರೂ ಮಾತಾಡಿದ್ದಾರೆ, ನಾನು 2 ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಜೈ ಕರ್ನಾಟಕ ಉಳಿಬೇಕು, ಬೆಳಿಬೇಕು ಅನ್ನೋದು ನಂದು ಗೋಲ್ ಆಗಿದೆ. ಸೊ ಈ ಕ್ಷೇತ್ರಕ್ಕೆ ನಾನು 23 ವರ್ಷದಿಂದ ಇದ್ದೀನಿ. ನಾನು ನನ್ನ ಕೆರಿಯರು ಈ ಕ್ಷೇತ್ರದಲ್ಲೇ ಸ್ಟಾರ್ಟ್ ಮಾಡಿದ್ದೆ. ಸೊ ಯಾವಾಗಲೂ ಅನ್ಕೊತಾ ಇದ್ದೆ ಈ ಕ್ಷೇತ್ರದಲ್ಲಿ ಸೆಟ್ಲ್ ಆಗಬೇಕು ಅಂತ. ಸೊ ಇದೇ ಕ್ಷೇತ್ರದಲ್ಲಿ ನಾನು ಸೆಟ್ಲು ಆಗಿದ್ದೀನಿ, ಇದೇ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದೀನಿ. ಬ್ಯಾಂಗ್ಳೂರ್ ಸೌತ್ನಲ್ಲಿ ಅಲ್ಪ ಸ್ವಲ್ಪ ಹೆಸರು ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ ಜಯಶ್ರೀ, ಅದು ನೀವು ಕನ್ಫರ್ಮ್ ಮಾಡಬೇಕು. ಮತ್ತು ಇಲ್ಲಿ ಬಂದು ನೆಲೆಸಿದಾಗ ನನಗೆ ಅನಿಸಿದ್ದು ಒಂದೇ, ಏನಂದರೆ ನಮ್ಮ ಕನ್ನಡ ಬೆಳಿಬೇಕು. ಹಳ್ಳಿನಲ್ಲೂ ಏನೇನು ಸಮಸ್ಯೆ ಇದೆ ಅಂತ ತಿಳ್ಕೊಂಡೆ. ಎಲ್ಲ ಹಳ್ಳಿಯವ್ರ ಜೊತೆ ನಾನು ಬೆರ್ತಿದ್ದೀನಿ, ಅವ್ರ ಜೊತೆ ಒಬ್ಬಳಾಗಿದ್ದೀನಿ. ಸೊ ಅವ್ರು ನನಗೆ ಕೇಳಿದ್ದು ಒಂದೇ, ಮೇಡಮ್ ನಮಗೆ ಹೆಲ್ತ್ ಕ್ಯಾಂಪ್ ಮಾಡಿಕೊಡಿ ಅಂತ ಹೇಳಿದ್ರು. ಜಾಗ ತುಂಬ ದಿನದಿಂದ ನಾನು ಹುಡುಕ್ತಾ ಇದ್ದೆ. ಅದೇ ಸಮಯದಲ್ಲಿ ಕ್ರೈಸ್ಟ್ ನಗರ ಪಬ್ಲಿಕ್ ಸ್ಕೂಲ್ ಫಾದರ್ ನನಗೆ ಭೇಟಿ ಆಗ್ತಾರೆ. ನಮ್ಮ ನೈಜಿಲ್ಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅವರು ಇಲ್ಲಿದ್ದು ಚರ್ಚ್ದು ಎಲ್ಲ ಕೆಲಸಗಳೆಲ್ಲ ಅವರೇ ಮಾಡೋದು. ಸೊ ಮೇಡಮ್ ಫಾದರ್ ಕರೀತಿದ್ದಾರೆ ಅಂದಾಗ ನಾನು ಫಾದರ್ ಹತ್ರ ಬಂದು ಭೇಟಿಯಾಗಿ ನಮ್ಮ ಜೈ ಕರ್ನಾಟಕ ಬಗ್ಗೆ 2 ಮಾತುಗಳನ್ನ ಮಾತಾಡ್ತೇನೆ. ಸೊ ಇಮಿಡಿಯೇಟಾಗಿ ನನ್ನ ಕಡೆಯಿಂದ ನಾನು ಏನು ನಿಮಗೆ ಹೆಲ್ಪ್ ಬೇಕು ನಾನು ಮಾಡಿಕೊಡ್ತೀನಿ ಅಂತ ಮುಂದೆ ನಿಂತು ನನಗೆ ಜಾಗ ಎಲ್ಲ ಅನುಕೂಲ ಮಾಡಿಕೊಟ್ಟು ಇವತ್ತು ಈ ಶಿಬಿರ ನಡೆಸೋಕ್ಕೆ ಮೂಲ ಕಾರಣ, ಸ್ಥಳ ಕೊಟ್ಟು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹೊಸ ಬೆಳಕು ಟ್ರಸ್ಟಿಂದ ನನಗೆ ಗೈಡೆನ್ಸ್ ಕೊಟ್ಟು
11 ಗಂಟೆ ಆಗಲಿ 12 ಗಂಟೆ ಆಗಲಿ ಮಾತಾಡ್ತಾ ಇದ್ರು ನನ್ನೊಟ್ಟಿಗೆ. ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಗೈಡ್ಲೈನ್ಸ್ ನನಗೆ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಅಭಿನಂದನೆ ಹೇಳಬೇಕಂತ ನಾನು ಈ ಸಮಯದಲ್ಲಿ ಅಂದ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಜಗಣ್ಣ ಒಂದೇ ಮಾತು ಹೇಳಿದ್ರು. ನೀವೆಲ್ಲ ಅವಾಗಲೇ 5 ನಿಮಿಷ ಮುಂಚೆ ಹೇಳಿದ್ರು, ಅಣ್ಣ ಟ್ರೈನ್ ಸ್ಟಾಪಲ್ಲಿ ಬಂದಾಗ ಹತ್ತು ಹೋಗೋದ್ರಲ್ಲಿ ಇರೋ ಜಾಣತನ ಬೇರೆದ್ರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಸೊ ಅಣ್ಣ ಹೇಳಿದ ಮಾತು ಸತ್ಯ. ನಾನು ಟ್ರೈನ್ ಹತ್ತಿದ್ದೀನಿ, ಹಿಂದೇನಾಗತ್ತೆ ಗೊತ್ತಿಲ್ಲ, ಮುಂದೇನಾಗತ್ತೆ ಗೊತ್ತಿಲ್ಲ. ಮುಂದೆ ನನ್ನ ಗೋಲು ನನಗೆ ಗೊತ್ತು, ನಾನು ಅದನ್ನು ಅಚೀವ್ ಮಾಡದೆ ಬಿಡಲ್ಲ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಮುಂದೆ ಬರುತ್ತೆ. ಜೈ ಕರ್ನಾಟಕ ಹೆಸರಲ್ಲಿ ಏನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ನಾನು ಮಾಡೇ ತೀರ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಶಪಥ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸ್ಟ್ರಾಂಗ್ ಗುರು ಅಂತ ನಮ್ಮ ರಾಮಕೃಷ್ಣ ಸರ್ ಹೇಳಿದ್ರು. ಈ ನಿಟ್ಟಲ್ಲಿ ನಾನೊಬ್ಬರ ಹೆಸರು ತಗೊಳ್ಬೇಕು ಅಂತ ಆಸೆ ಬಿಡ್ತಾ ಇದ್ದೀನಿ. ಯಾಸಿನ್ ತಾಜ್ ಈ ಕ್ಷೇತ್ರದಲ್ಲಿ, ಆನೇಕಲ್ ಕ್ಷೇತ್ರದಲ್ಲಿ 1 ಮ್ಯಾನ್ ಆರ್ಮಿ ನಾನು ಕಂಡಂಗೆ. ಸೊ ಯಾರ್ದು ಬಲ ಇಲ್ಲದೆ ನಿಂತು ಏನು ಮಾಡಬೇಕು ಅಂತ ಇರ್ತಾರೆ ಅದನ್ನ ಮಾಡಿ ತೀರ್ತಾರೆ. ಪ್ಲಸ್ ಅವರೊಬ್ಬರಿದ್ರೆ ಒಂದು 100 ಜನ ಇದ್ದಂಗೆ ಅಂತ ಹೇಳ್ಬೋದು. ಯಾಕಂದರೆ ಆ ಮಾತಲ್ಲಿರೋ ಗೆತ್ತು ತುಂಬ ಸ್ಟ್ರಾಂಗು. ಯಾಸಿನ್ ಅವರೇ, ಐ ಹಾರ್ಡ್ಲಿ ವೆಲ್ಕಮ್ ಯು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಯಾಕಂದರೆ ಯಾಸಿನ್ ಅಂತವರು ನಮ್ಮ ಸಂಘಟನೆಯಲ್ಲಿ ಹುಟ್ಟಬೇಕು, ಬೆಳಿಬೇಕು ಅಂತ ಆಸೆ ಬೀಳ್ತೀನಿ. ಈ ಕ್ಷೇತ್ರದಲ್ಲಿ ಅಂದ್ಕೊಂಡಿದ್ದಂಗೆ ನಾನು ಒಂದು ದಿನ ಫೋನ್ ಮಾಡಿ ಹೇಳಿದೆ ನಾನು ಈ ಕಡೆ ಬರ್ತಾ ಇದ್ದೀನಿ ಅಂತ. ಯಾರು ಖುಷಿ ಆಯ್ತು ಯಾರು ಖುಷಿ ಆಗಿಲ್ಲ ನನಗೆ ಗೊತ್ತಿಲ್ಲ. ಬಟ್ ಆದರೆ ಯಾಸಿನ್ಗಾಗಿರೋ ಅಷ್ಟು ಖುಷಿ ಅವತ್ತು ನಾನು ಫೋನಲ್ಲಿ ನೋಡಿದೆ ಅಂದರೆ ಅನುಭವಿಸಿದೆ. ಆ ಕ್ಷಣಗಳು ತುಂಬ ಸಂತೋಷ ಬಿದ್ರು. ಜೊತೆಲಿ ನಿಂತು ನಾವು ಸಾಧನೆ ಮಾಡ್ಬೇಕು ಮೇಡಮ್ ಅಂತ ಬಂತು. ಸೊ ನನ್ನ ಅಂದ್ಕೊಂಡಿರೋ ಒಂದು ಗುರಿ ಪ್ಲಸ್ ಯಾಸಿನ್ ಅಂದ್ಕೊಂಡಿರೋ ಒಂದು ಗುರಿ ಮುಟ್ಟೋಣ ಅಂತ ಈ ಕ್ಷಣದಲ್ಲಿ ಹೇಳಬೇಕು ಅಂತ ಅನ್ನಿಸ್ತಾ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.
ನಮಸ್ಕಾರ, ನಾನು ಜಯಶ್ರೀ ಗೌಡ ಅಂತ, ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಇವತ್ತು ಆನೇಕಲ್ ತಾಲೂಕಿನಲ್ಲಿ ನಮ್ಮ ನಿಶಾರಯವರ ನೇತೃತ್ವದಲ್ಲಿ ಉಚಿತ ಟ್ರ್ಯಾಕ್ ಮತ್ತು ಆರೋಗ್ಯ ಶಿಬಿರನ ಏರ್ಪಡಿಸಿದ್ದಾರೆ. ಹಾಗಾಗಿ ನಾವೆಲ್ಲ ಸ್ನೇಹಿತರು ಇವತ್ತು ಅವ್ರಿಗೆ ಸಾಥ್ ಕೊಡ್ತಾ ಇದ್ದೀವಿ. ಒಂದು ಒಳ್ಳೆ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ತಿಂಗಳು ಕನ್ನಡ ರಾಜ್ಯೋತ್ಸವ ಎಲ್ಲ ಕಡೆ ನಡೀತಾ ಇದೆ. ಅವಳಿಗೆ ಯಾವಾಗಲೂ ಹೆಣ್ಮಕ್ಳ ಬಗ್ಗೆ ಮತ್ತು ಕನ್ನಡದ ಬಗ್ಗೆ ಏನಾದರೂ ಒಂದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮನ ಆರ್ಗನೈಸ್ ಮಾಡಿರೋದ್ರಿಂದ ತುಂಬ ಇಲ್ಲಿ ಹಲವಾರು ಹಳ್ಳಿಗಳಿಂದ ಎಲ್ಲ ಹಳ್ಳಿ ಜನರು ಬಂದು ಇವತ್ತು ಮಣ್ಣಿನ ತಪಾಸಣೆ ಆಗಿರ್ಬೋದು, ಒಂದು 20-30 ತಪಾಸಣೆಗಳನ್ನ ಇವತ್ತು ಮಾಡಿಸ್ಕೊಳ್ತಿದ್ದಾರೆ ಉಚಿತವಾಗಿ. ಇದನ್ನೆಲ್ಲ ಮಾಡಿಸ್ಕೊಳ್ಳೋದಕ್ಕೆ ಪಾಪ ಮಿನಿಮಮ್ ಒಂದು 8,000 ಬೇಕು. ಆದರೆ ಇದು ಉಚಿತವಾಗಿರೋದ್ರಿಂದ ಎಲ್ಲರೂ ಇದ್ರ ಉಪಯೋಗ ಪಡಿಸ್ಕೊಂಡಿದ್ದಾರೆ. ದೇವ್ರ ಒಳಗೆ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಅವಳಿಗೆ ಶುಭ ಕೋರ್ತೀನಿ. ಮತ್ತು ಕನ್ನಡ ಅಂತ ಹೇಳೋದು, ಇಲ್ಲಿ ಕನ್ನಡ ತುಂಬ ಕಡಿಮೆ ಬಳಸೋದ್ರಿಂದ ಇಲ್ಲಿ ಪಕ್ಕ ತಮಿಳ್ನಾಡಿದೆ, ಇಲ್ಲಿ ಎಲ್ಲ ಅಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ. ಹಾಗಾಗಿ ಇಲ್ಲಿ ಅವಳಿಗೆ ಕನ್ನಡ ಉಳಿಸ್ಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಒಂದು ಕನ್ನಡ ರಾಜ್ಯೋತ್ಸವನ ಕೂಡ ಆಚರಣೆ ಮಾಡಿದ್ಲು. ಈ ಥರ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಏನಾದರೂ ಒಂದು ಮಾಡೋದ್ರ ಮೂಲಕ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಆಗಬೇಕು ಅಂತ ಹೇಳಿದ್ರೆ ಮಹಿಳಾ ಕಾರ್ಯಕ್ರಮಗಳು ಮಾಡೋದು, ಅವ್ರುಗಳಿಗೆ ಕೆಲಸ ಕೊಡಿಸೋದು, ಮತ್ತು ಮಕ್ಕಳುಗಳಿಗೆ ಶಿಕ್ಷಣ ಕೊಡಬೇಕು ಅಂತೇಳಿ ಅವಳೊಂದು ಉದ್ದೇಶ ಇಟ್ಕೊಂಡಿದ್ದಾಳೆ. ಅದನ್ನೆಲ್ಲ ಮನಗಂಡು ಈ ಶಾಲೆಯಲ್ಲಿ ತುಂಬ ಜನಕ್ಕೆ ಉಚಿತವಾಗಿ ಶಿಕ್ಷಣ ಕೊಡಿಸೋದ್ರ ಮೂಲಕ ಒಂದು ಒಳ್ಳೆ ಕೆಲಸನ ಮಾಡ್ತಿದ್ದಾಳೆ. ಮುಂದಿನ ದಿನಗಳಲ್ಲಿ ಅವಳಿಗೆ ಹೆಚ್ಚಿನ ಶಕ್ತಿ ಸಿಗಲಿ ಅಂತ ನಾವೆಲ್ಲ ಸ್ನೇಹಿತೆಯರು ಶುಭ ಹಾರೈಸ್ತೀವಿ. ಥ್ಯಾಂಕ್ ಯು. ನನ್ನ ಹೆಸರು ಸುಲಕ್ಷಣ ಬೈರೇಗೌಡ ಅಂತ. ನಾನು ರಾಜರಾಜೇಶ್ವರಿ ನಗರ ಮಹಿಳಾ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ಏನು ನನ್ನ ಸ್ನೇಹಿತೆಯಾದ ನಿಶಾರಯ್ಯರವರು ಆರೋಗ್ಯ ಶಿಬಿರವನ್ನು ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಏರ್ಪಡಿಸಿದ್ದಾರೆ. ಸೊ ಅವರು ಜೈ ಕರ್ನಾಟಕ ವೇದಿಕೆಯಿಂದ ಈ ಆರ್ಗನೈಸ್ ಮಾಡಿದ್ದಾರೆ. ಅವರು ಇಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಜೈ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಸಂಘಟನೆಗಳ ಜೊತೆ ಸೇರಿ ಅವರು ಕನ್ನಡ ಬೆಳೆಸೋದ್ರ ಬಗ್ಗೆ ಮತ್ತು ಉಳಿಸೋದ್ರ ಬಗ್ಗೆ ಎಲ್ಲನೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವ್ರನ್ನೆಲ್ಲ ಒತ್ತು ಕೊಟ್ಟು ಅವ್ರ ಜೊತೆ ಅವ್ರ ಸಾಥಾಗಿ ಅವ್ರ ಜೊತೆ ಕೆಲಸ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸಗಳನ್ನ ಮಾಡಲಿ ಅಂತ ಈ ಮೂಲಕ ನಾನು ಅವ್ರಿಗೆ ಶುಭಾಶಯನ ಕೊಡ್ತೀನಿ. ನನ್ನ ಹೆಸರು ಛಾಯಾದೇವಿ ಅಂತ, ಅಖಿಲ ಕರ್ನಾಟಕ ಮಕ್ಕಳ ಮತ್ತು ಮಹಿಳೆಯರ ಸಂಘಟನೆಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ಇವಾಗ ಮೇಡಮ್ ಅವರು ಇವತ್ತು ಉಚಿತವಾಗಿ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ನಿಶಾ ಮೇಡಮ್ ಅವರು ಇದೇ ರೀತಿಯಾದಂಥ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಇಲ್ಲಿ ಶಿಕ್ಷಣ ಆಗಿರಬಹುದು ಮತ್ತು ಇವಾಗ ಶಿಬಿರ ನಡೆಸ್ತಾ ಇದ್ದಾರೆ. ಇದೇ ರೀತಿಯಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸ ಮಾಡಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕನ್ನಡ ರಾಜ್ಯೋತ್ಸವ ಅರ್ಥಪೂರ್ವವಾಗಿರಬೇಕು ಅಂತ ಹೇಳಿ ಹೆಲ್ತ್ ಕ್ಯಾಂಪ್, ಫ್ರೀ ಮೆಗಾ ಹೆಲ್ತ್ ಕ್ಯಾಂಪನ್ನು ನಾನು ಆಚರಿಸಿದ್ದೇನೆ ಜೈ ಕರ್ನಾಟಕ ಪರವಾಗಿ. ಒಂದು ಜೈ ಕರ್ನಾಟಕ ಕುಟುಂಬ ಸೇರಿದ್ದು ನಾನು ಈ ಒಂದು ಒಳ್ಳೆಯ ಕಾರ್ಯಗಳನ್ನು ಆನೇಕಲ್ ತಾಲೂಕಲ್ಲಿ ಮಾಡಬೇಕು ಅಂತ ನಮ್ಮ ಸ್ಥಳೀಯ MLA ಆದ ಶರಣ ಅವರು ನನಗೆ ಬೆಂಬಲವಾಗಿ ನಿಂತ್ಕೊಂಡು ನೀನು ಏನೇ ಇದ್ದರೂ ನಮ್ಮ ಕ್ಷೇತ್ರದಲ್ಲಿ ಮಾಡಬೇಕಮ್ಮ ಅಂತ ಹೇಳಿ ನನಗೆ ಒಂದು ಒಲವು ತುಂಬಿ ಪ್ರೋತ್ಸಾಹಿಸಿ, ಮತ್ತು ಹರೀಶ್ ಅಣ್ಣ ಅವರು ದೊಡ್ಡಗಡೆಯಿಂದ ಯಾವಾಗಲೂ ನನ್ನ ತಂಗಿ ಮುಂದೆ ಇರಬೇಕು, ಎಲ್ಲ ಕಾರ್ಯಗಳು ನೀನು ಮಾಡು, ನಾನು ನಿನ್ನ ಬೆನ್ನಿಂದೆ ಇರ್ತೀನಿ ಅಂತ ಹೇಳಿ ಒಂದು ಸಪೋರ್ಟ್ ಕೊಡೋದಂದರೆ ದೊಡ್ಡ ವಿಚಾರ. ಇವತ್ತು ಹಳ್ಳಿ ಜನ ಬಂದು ಈ ಆರೋಗ್ಯ ಶಿಬಿರನಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಅಂದ್ರೇ ನಾನು ನನ್ನ ಗೋಲ್ ಅಚೀವ್ ಮಾಡಿದ್ದೀನಿ ಅಂತ ಅರ್ಥ. ಸೊ ಜೈ ಕರ್ನಾಟಕ ಬ್ಯಾನರ್ ಇಟ್ಕೊಂಡು ನಾನು ನಿಶಾ ರೈ ವಂಶಕ್ಕೆ ಸೇರಿದ್ದೀನಿ ಅಂತ ಹೇಳಿ ನಾನು ಇದು ಒಳ್ಳೆ ಕೆಲಸಗಳನ್ನು ಇನ್ನು ಮುಂದೆ ಬರೋ ದಿನಗಳಲ್ಲಿ ಎಲ್ಲ ಕಡೆಯೂ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ವಿಲೇಜಲ್ಲೂ ಬಂದು ಹೆಲ್ತ್ ಕ್ಯಾಂಪ್ ಮಾಡಬೇಕು. ಇದನ್ನು ನಾನು ಮುಂದೆ ಬರೋ ದಿನಗಳಲ್ಲಿ ನಾನು ಮುತ್ತಪರೈ ಅಂಕಲ್ ಹೆಸರನ್ನ ನಾನು ಮುಂದೆ ತೊಗೊಂಡು ಬರ್ತೀನಿ. ಮತ್ತು ಎಲ್ಲ ಕ್ಷೇತ್ರದಲ್ಲೂ ವಿಲೇಜಲ್ಲೂ ಹೋಗಿ ನಾನು ಹೆಲ್ತ್ ಕ್ಯಾಂಪನ್ನು ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಒಂದು ಸಂದರ್ಭದಲ್ಲಿ ಯಾವಾಗಲೂ 5 ವರ್ಷದ ಮುಂಚೆ ಅನಾರೋಗ್ಯದಿಂದ ನಮ್ಮ ಅಂಕಲ್ಲು ನರಳ್ತಾ ಇರಬೇಕಾದ್ರೆ ನನ್ನಲ್ಲಿ ಒಂದೇ ಒಂದು ರಿಕ್ವೆಸ್ಟ್ ಮಾಡಿದರು, ಮುಂದೆ ಬರೋ ದಿನಗಳಲ್ಲಿ ಯಾವತ್ತಾದರೂ ಒಂದು ಮೆಗಾ ಕ್ಯಾಂಪು ಹಳ್ಳಿ ಜನಕ್ಕೆ ನೀನು ಉಪಕಾರ ಮಾಡಬೇಕು, ಅವರಿಗೆ ಒಂದು ಆರೋಗ್ಯದ ಬಗ್ಗೆ ಏನೇ ಮಾಡು, ಆರೋಗ್ಯದ ಬಗ್ಗೆ ಮಾಡು. ಆರೋಗ್ಯ ಇದ್ರೇ ನಮಗೆ ಮನುಷ್ಯ ಆಗಿ ಹುಟ್ಟಿದ ಮೇಲೆ ಆರೋಗ್ಯ ತುಂಬ ಮುಖ್ಯ. ಹೆಲ್ತ್ ಈಸ್ ವೆಲ್ತ್ ಅನ್ನೋದು ನಾನು ನನ್ನ ಅಂಕಲಿಂದ ಕಲ್ತಿದ್ದೀನಿ. ಆ ಕಷ್ಟದ ದಿನಗಳು ನಾನು ಮರೆಯಲ್ಲ. ಇವತ್ತು ಅವ್ರು ನಮ್ಮಲ್ಲಿಲ್ಲ, ಆದರೂ ನಾನು ಈ ಒಂದು ಕಾರ್ಯಕ್ರಮ ಮಾಡಿದ ಅವ್ರ ಆತ್ಮಕ್ಕೆ ಶಾಂತಿ ತಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂತೇಳಿದ್ರೆ ಇದು ಅವ್ರ ಕನಸಾಗಿತ್ತು, ಅವ್ರ ಕನಸನ್ನ ಇವತ್ತು ನಾನು ನನಸು ಮಾಡಿದ್ದೀನಿ.
ಅದೇ ಜೈ ಕರ್ನಾಟಕ ಬ್ಯಾನರಲ್ಲಿ ನಿಂತು ನಾನು ಈ ಒಳ್ಳೆ ಕೆಲಸ ಮಾಡ್ತಾಯಿದ್ದೀನಿ. ಮುಂದೆ ಬರೋ ದಿನಗಳಲ್ಲೂ ನಾನು ಈ ಒಳ್ಳೆ ಕೆಲಸ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 70ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಈ ಉಚಿತ ಆರೋಗ್ಯ ಶಿಬಿರ ತುಂಬ ಹೆಮ್ಮೆಯ ವಿಷಯ. ಎಲ್ಲ ಸಾರ್ವಜನಿಕರಲ್ಲಿ ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಲು ವಿನಂತಿಸುತ್ತೇನೆ. ಹಾಗೂ ಜಯ ಕರ್ನಾಟಕ ಮತ್ತು ಹೊಸಬೆಳಕು ಸಂಘಟನೆಗಳು ಇದೇ ರೀತಿ ಇನ್ನೂ ಹೆಚ್ಚಿಗೆ ಕಾರ್ಯಕ್ರಮಗಳು ಮಾಡಲೆಂದು ಬಯಸುತ್ತೇನೆ. ನಮಸ್ಕಾರ.